ಪ್ರೈಸ್ ದ ಲಾರ್ಡ್. ಪ್ರಿಯರಾದ ದೇವ ಮಕ್ಕಳೇ, ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ. ಲವ್ ವಾಟ್ ಯು ಡೂ, ಡೂ ವಾಟ್ ಯು ಲವ್. ಹೌದು, ನಿಮಗೆ ಯಾವುದು ಇಷ್ಟವೋ ಅದನ್ನೇ ಹೆಚ್ಚಾಗಿ ಮಾಡಿ, ಮಾತ್ರವಲ್ಲದೆ ನಿಮಗೆ ಇರುವ ಕೆಲಸವನ್ನು ಪ್ರೀತಿಸಿರಿ. ಪ್ರಿಯರಾದ ದೇವ ಮಕ್ಕಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು 2026ನೇ ವರ್ಷದ 4 ತಿಂಗಳನ್ನು ಅದ್ಭುತವಾಗಿ ಹಾದು ಬಂದು ಈ 5ನೇ ತಿಂಗಳಿನ ಮೊದಲನೇ ದಿನ ಅಂದರೆ ಮೇ ತಿಂಗಳಿನ 1ನೇ ತಾರೀಕನ್ನು ಕಾಣುವಂತೆ ಆತನು ಕೊಟ್ಟ ಕೃಪೆಗಾಗಿ ಅಪಾರವಾದ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ದಿನವನ್ನು ಕೂಡ ನಾವು ನೋಡುವುದಾದರೆ ವಿಶ್ವ ಕಾರ್ಮಿಕರ ದಿನಾಚರಣೆ ಎಂಬುದಾಗಿ ಆಚರಿಸಲ್ಪಡುತ್ತಿದೆ. ಈಗಾಗಲೇ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಈ ಲೋಕದಲ್ಲಿ ಒಂದು ಕೆಲಸವೆಂಬುದು ಇರುತ್ತದೆ. ನಾವು ದೇವರು ನಮಗೆ ಯಾವ ಕೆಲಸವನ್ನು ಕೊಟ್ಟಿದ್ದಾನೋ ಆ ಕೆಲಸವನ್ನು ಪ್ರೀತಿಯಿಂದ ಮಾಡಬೇಕು. ಮಾತ್ರವಲ್ಲದೆ ಆ ಕೆಲಸವನ್ನು ನಾವು ಪ್ರೀತಿಸಬೇಕು. ಮಾತ್ರವಲ್ಲದೆ ನಾವು ಪ್ರೀತಿಸುವಂಥ ಕೆಲಸವನ್ನು ಹೆಚ್ಚಾಗಿ ಮಾಡುವುದಕ್ಕೂ ಪಡೆದುಕೊಳ್ಳುವುದಕ್ಕೂ ಪ್ರಯತ್ನಿಸಬೇಕು. ಪ್ರಿಯರಾದ ದೇವ ಮಕ್ಕಳೇ, ಅದಕ್ಕೆ ಉದಾಹರಣೆಯಾಗಿ ನಾವು ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿಯಾದ ಯೋಸೇಫನನ್ನು ನೋಡುವಾಗ ಆತನು ಸೆರೆಮನೆಯಲ್ಲಿರುತ್ತಾನೆ. ನಾವು ನೋಡುವಾಗ ಸೆರೆಮನೆಯ ಅಧಿಕಾರಿಯು ತಾನು ಮಾಡಬೇಕಾದ ಎಲ್ಲ ಕೆಲಸವನ್ನು ಯೋಸೇಫನಿಗೆ ವಹಿಸಿ ಅದರ ಕುರಿತು ನಿಶ್ಚಿಂತೆಯಿಂದ ಇದ್ದನೆಂಬುದಾಗಿ. ಅಲ್ಲಿ ಯೋಸೇಫನು ಆ ಯಜಮಾನನಿಗೆ ಎಷ್ಟು ನಂಬಿಗಸ್ತನಾಗಿದ್ದಿರಬಹುದು, ಅಥವಾ ತಾನು ಒಂದು ಜೈಲು ವಾಸಿಯಾದರೂ ಕೂಡ ಆತನು ಅಲ್ಲಿ ತನಗೆ ಕೊಡಲ್ಪಟ್ಟ ಕೆಲಸವನ್ನು ಪ್ರೀತಿಯಿಂದ ಮಾಡಿ ಎಲ್ಲರ ಕಣ್ಗಳ ಕರುಣೆಗೆ ದಯೆಗೆ ಪಾತ್ರನಾಗಿದ್ದನು, ಒಳ್ಳೆಯ ಹೆಸರನ್ನು ಪಡೆದುಕೊಂಡಿದ್ದನು. ಈ ದಿನಗಳಲ್ಲಿ ನಾವು ಅನೇಕ ಕಡೆಗಳಲ್ಲಿ ಕೆಲಸ ಮಾಡುತ್ತಿರಬಹುದು, ಅನೇಕ ವೇಳೆ ನಮ್ಮ ಕೆಲಸ ನಮಗೆ ಇಷ್ಟವಿಲ್ಲದಿರಬಹುದು. ಆದರೆ ನಾವು ನಮ್ಮ ಕೆಲಸವನ್ನು ಪ್ರೀತಿಸಿ ಮಾಡುವುದಾದರೆ ಅದರಲ್ಲಿ ನಮ್ಮ 100% ಆಸಕ್ತಿಯನ್ನು, ನಮ್ಮ ಪ್ರಯತ್ನವನ್ನು ಕೊಡುವುದಾದರೆ ನಿಶ್ಚಯವಾಗಿ ನಾವು ಸಫಲವನ್ನು ಕಾಣಬಹುದು. ದೇವರ ವಾಕ್ಯವು ಕೂಡ ನಮಗೆ ಅದನ್ನೇ ಕಲಿಸುತ್ತದೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23 ಮತ್ತು 24ನೇ ವಾಕ್ಯದಲ್ಲಿ, ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು ತಿಳಿದಿದ್ದೀರಲ್ಲ. ನೀವು ಕರ್ತನಾದ ಕ್ರಿಸ್ತನಿಗೆ ದಾಸರಾಗಿದ್ದೀರಿ. ಇಲ್ಲಿ ಒಂದು ಆಶೀರ್ವಾದ ನಮಗೆ ದೊರಕುತ್ತದೆ. ಕರ್ತನಿಂದ ಪರಲೋಕದ ಪ್ರತಿಫಲ ಅಂದರೆ ನಾವು ನಮ್ಮ ಕೆಲಸದಲ್ಲಿ ನಂಬಿಗಸ್ತರಾಗಿ ಪ್ರೀತಿಯಿಂದ ನಿಸ್ವಾರ್ಥತೆಯಿಂದ ಕಷ್ಟಪಟ್ಟು ದುಡಿಯುವುದಾದರೆ ನಮಗೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ಪ್ರತಿಫಲ ಉಂಟು. ಹಾಗಾದರೆ ಈ ಕಾರ್ಮಿಕರ ದಿನಾಚರಣೆಯಲ್ಲಿ ಕಾರ್ಮಿಕರಾಗಿರುವ ಪ್ರತಿಯೊಬ್ಬರು ಕೂಡ ನಮ್ಮ ಕೆಲಸವನ್ನು ಪ್ರೀತಿಸೋಣ, ನಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡೋಣ. ಅದರ ಮೂಲಕ ದೇವರ ನಾಮವನ್ನು ಮಹಿಮೆಪಡಿಸೋಣ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.